ಮಂಗಳೂರು ನಗರಕ್ಕೆ ನೀರಿನ ಕೊರತೆ ಎದುರಾಗುವ ದೃಷ್ಟಿಯಿಂದ ಮಂಗಳೂರು ಮಹಾನಗರ ಪಾಲಿಕೆಯು ಆರಂಭದಲ್ಲಿ ತುಂಬೆ ಡ್ಯಾಂ ಅನ್ನು 4 ರಿಂದ 5 ಮೀಟರ್ ಬಳಿಕ 5 ರಿಂದ 6 ಮೀಟರ್ಗೆ ಏರಿಕೆ ಮಾಡಿತ್ತು. ಇದರಿಂದಾಗಿ ಬಂಟ್ವಾಳ ತಾಲೂಕಿನ ಸಜಿಪಮುನ್ನೂರು, ಪಾಣೆಮಂಗಳೂರು, ಬೀಮೂಡ ಹಾಗೂ ಕಳ್ಳಿಗೆ ಹೀಗೆ 4 ಗ್ರಾಮಗಳ 67.51 ಎಕರೆ ಕೃಷಿ ಭೂಮಿ ಜಲಾವೃತಗೊಂಡಿದೆ. ಆದರೆ ಕೃಷಿ ಕಳೆದುಕೊಂಡ ರೈತರಿಗೆ ಪೂರ್ಣ ಪ್ರಮಾಣದ ಪರಿಹಾರ ವಿತರಣೆಯಾಗಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ಆದರೆ ದಾಖಲೆ ನೀಡಿದ ರೈತರಿಗೆ ಪರಿಹಾರವನ್ನ ನೀಡಲಾಗಿದೆ ಎಂದು ಪಾಲಿಕೆ ಹೇಳುತ್ತಿದೆ. ಆದರೆ ಹೋರಾಟ ಸಮಿತಿ ಪ್ರಕಾರ ದಾಖಲೆ ನೀಡಿರುವ ಕೆಲವರಿಗೆ ಪರಿಹಾರ ವಿತರಣೆಯಾಗಿಲ್ಲ. ಇನ್ನು ಕೆಲವೆಡೆ ಮುಳುಗಡೆಯಾದರೂ ಪರಿಹಾರಕ್ಕೆ ಸರ್ವೆ ಕಾರ್ಯವನ್ನ ಮಾಡಿಲ್ಲ ಎಂದು ಆರೋಪಿಸಲಾಗಿದೆ. ಹೀಗಾಗಿ ಸರ್ಕಾರದ ಈ ಬೇಜವಾಬ್ದಾರಿತನಕ್ಕೆ ರೈತರು ಕಂಗಾಲಾಗಿದ್ದಾರೆ.